ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಚಿತ್ರಹಿಂಸೆ ಬೇಸತ್ತು ಗ್ರಾಮ ತೊರೆದ ನೂರಾರು ಕುಟುಂಬಗಳು. ನ್ಯೂಸ್ 18 ವರದಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ ಗ್ರಾಮಕ್ಕೆ. ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕೊಟ್ಟಂತಹ ಚಿತ್ರಹಿಂಸೆಯನ್ನ ತಾಳಲಾರದೆ ಅವರು ಕೊಡ್ತಾ ಇರುವಂತಹ ತೊಂದರೆಯನ್ನ ಅದನ್ನ ಪರಿಹರಿಸೋದಿಕ್ಕೂ ಕೂಡ ಆಗದೆ ಬೇಸತ್ತು ಗ್ರಾಮವನ್ನ ನೂರಾರು ಕುಟುಂಬಗಳು ತೊರೆದಿದ್ವು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ವರದಿಯನ್ನ ಕೂಡ ಮಾಡಿತ್ತು. ವರದಿಯ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳ ಎಂಟ್ರಿ ಆಗಿದೆ. ಇದು ನ್ಯೂಸ್ 18 ಕನ್ನಡ ಇಂಪ್ಯಾಕ್ಟ್. ಕಿರುಕುಳಕ್ಕೆ ಒಳಗಾದ ಕುಟುಂಬದವರ ಪರ ನಾವಿದ್ದೀವಿ, ಯಾರು ಊರು ಖಾಲಿ ಮಾಡಬೇಡಿ, ನಮಗೆ ದೂರು ಕೊಡಿ ಅಂತ ಹೇಳಿದ್ದಾರೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್. ಅವರು ಅಭಯವನ್ನ ಕೊಟ್ಟಿದ್ದಾರೆ ಗ್ರಾಮಸ್ಥರಿಗೆ. ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ಗಳನ್ನು ಬಿಡೋದಿಲ್ಲ. ಸಮಗ್ರ ವರದಿ ನೀಡಲು 4 ಅಧಿಕಾರಿಗಳ ತಂಡವನ್ನ ರಚಿಸಲಾಗಿದೆ. ಕಿರುಕುಳ ಕೊಟ್ಟಿದ್ರೆ ಬಿಡಲ್ಲ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು. ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಊರು ಬಿಡ್ತಾ ಇದ್ರು ಜನ. ಕಿರುಕುಳ ತಾಳಲಾರದೆ ಊರು ಬಿಟ್ಟಿವೆ 100 ಕುಟುಂಬಗಳು. ಹೆಗ್ಗವಾಡಿಪುರ ಜನರ ಕಿರುಕುಳದ ಬಗ್ಗೆ ವರದಿಯನ್ನ ಮಾಡಿತ್ತು ನಿಮ್ಮ ನ್ಯೂಸ್ 18 ಕನ್ನಡ. ಈ ವರದಿಯನ್ನ ನೋಡಿದಂತಹ ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಅವರು ಈ ವರದಿಗೆ ಸ್ಪಂದಿಸಿದ್ದಾರೆ. ಈಗಾಗಲೇ ಆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಭೇಟಿ ಕೊಟ್ಟು ಗ್ರಾಮಸ್ಥರಿಗೆ ಅಭಯವನ್ನ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಊರು ಬಿಡಬೇಡಿ, ಊರಿಂದ ಹೋದವರು ಮತ್ತೆ ವಾಪಸ್ ಬನ್ನಿ. ಯಾರ್ಯಾರು ಕಿರುಕುಳ ಕೊಟ್ಟಿದ್ದಾರೆ, ಯಾರ್ಯಾರು ತೊಂದರೆ ನೀಡಿದ್ದಾರೆ, ಅವರು ಒಂದು ವೇಳೆ ಈ ರೀತಿಯಾಗಿ ಕಿರುಕುಳವನ್ನ ಕೊಟ್ಟರೆ ಖಂಡಿತವಾಗ್ಲೂ ಯಾರನ್ನು ಕೂಡ ಬಿಡೋದಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿದ್ದಾರೆ ಶಿಲ್ಪಾ ನಾಗ್ ಅವರು, ಜಿಲ್ಲಾಧಿಕಾರಿಗಳು. ಈಗಾಗಲೇ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತು ಜನ ಮನೆಯನ್ನೇ ಊರನ್ನೇ ಬಿಟ್ಟು ಹೋಗಿರುವಂತಹ ವಿಚಾರವನ್ನ ನ್ಯೂಸ್ 18 ಕನ್ನಡ ವಿಸ್ತೃತವಾಗಿ ವರದಿಯನ್ನ ಮಾಡಿತ್ತು. ಸರ್, ಅವರು ರಾತ್ರಿ ಮನೆಗೆ ಬರ್ತಾರೆ. 7 ಗಂಟೆ 8 ಗಂಟೆ 9 ಗಂಟೆವರೆಗೂ ಬರ್ತಾರೆ. 9 ಗಂಟೆವರೆಗೂ ಬಂದು ಅಮ್ಮ ಸಾಲ ಕಟ್ಟಮ್ಮ ಅಂತ ಅಂತಾರೆ. ಸರಿ, ಇವಾಗ ದುಡ್ಡಿಲ್ಲ, ನಾಳೆ ಕಟ್ಕೊಡ್ತೀನಿ ಅಂದ್ರೆ ದುಡ್ಡು ಕಟ್ಟಮ್ಮ ಬಾಯಿಗೆ ಬಂದಂಗೆ ಬೈತಾರೆ ಸರ್. ನಮ್ಮ ಅಪ್ಪ ಅಮ್ಮಗೆ ತುಂಬ ತೊಂದರೆ ಆಗ್ಬಿಟ್ಟೈತೆ ಸರ್. ಕಿಡ್ನಿ ಸರ್ಕಾರ ಪರ್ಮಿಷನ್ ಕೊಟ್ಟರು ನಾನು ಕಿಡ್ನಿನೇ ಮಾರ್ಬಿಡ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಸಾಲ ತೀರಿಸ್ಕೋಬೇಕಾಯ್ತು ಸರ್. ಸ್ವಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಸರ್. ತುಂಬ ಕಿರುಕುಳ ಕೊಡ್ತಾರೆ ಸರ್. ಬದುಕೋಕ್ಕೆ ಆಗಲ್ಲ ಸರ್ ನಮ್ಗೆ. ಮನೆಗೆ ಬಂತು ಅಂದ್ರೆ ಇದೇ ಆಗ್ಬಿಟ್ಟದೆ ಸರ್. ನಾವು ಓದೋಕ್ಕೂ ಆಯ್ತಿಲ್ಲ, ಬಿಡೋಕ್ಕೂ ಆಯ್ತಿಲ್ಲ, ಏನು ಮಾಡೋಕ್ಕಾಯ್ತಿಲ್ಲ ಸರ್. 7 ಗಂಟೆನ ಬಂದವ್ರಿಗೆಲ್ಲ ಕಟ್ಕೊಡ್ತೀವಿ ಅಂದ್ರೆ ಕೇಳ್ತಾ ಇಲ್ಲ ಸರ್ ಅವರು. ಫುಲ್ಲು ಹಿಂಸೆ ಕೊಡ್ತಾರೆ ಸರ್. ಫುಲ್ಲು ಕಿರುಕುಳ ಸರ್ ಅವ್ರದ್ದು. ಹೆವಿ ಪ್ರಾಬ್ಲಮ್ ಸರ್. ಇವರು 10 ಗಂಟೆ ರಾತ್ರಿ 12 ಗಂಟೆ ರಾತ್ರಿ ಕಾರ್ಯಕ್ರಮ ಮದುವೆ ಎಲ್ಲಿದ್ದರೂ ಬಂದು ಭಾಳ ಟಾರ್ಚರ್ ಮಾಡಿ ಅವ್ರಿಗೆ. ಈಗ ಸುಮಾರು ನಮ್ಮ ಭಾಗದಲ್ಲಿ ನಮ್ಮ ಹೋಳಿ ಭಾಗದಲ್ಲಿ 100 ಕುಟುಂಬಗಳು ನಾಪತ್ತೆ ಆಗ್ಬಿಟ್ಟವೆ. ಆಮೇಲೆ ಮನೆಗೆ ನುಗ್ಗರವರು ನುಗ್ಗು ಕೂಡ ಭಾಳ ದಂಧನೂ ಮಾಡೋರವರು. ಈ ಥರ ಆದರೆ ಹೆಂಗೆ ಆಗಾರ ನೋಡಿ. ಈಗ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಅದಕ್ಕೆ ನಾನು ಎಲ್ಲ ಸ್ನೇಹಿತರಿಗೂ ಹೇಳ್ತಾವನಿ, ನನಗೇನು ಬೇಜಾರು, ಎಲ್ಲಕ್ಕಿಂತ ಹೆಚ್ಚಿನ ಬೇಜಾರು ಅಂದರೆ ಒಳ್ಳೆ ಓದ್ತಾ ಇದ್ದ ಹುಡುಗರು. ಅವರು ಇಲ್ಲೇ ಶಾಲೆಯಲ್ಲಿ ಓದ್ತಾಯಿದ್ರು, 3ನೇ ಕ್ಲಾಸ್ 6ನೇ ಕ್ಲಾಸ್ ಎಲ್ಲ ಓದ್ತಾಯಿದ್ರು ಹುಡುಗರು. ಓದ್ತಾ ಇದ್ದ ಹುಡುಗರನ್ನು ಕರ್ಕೊಂಡೋಗಾರ ಅವ್ರ ವಿದ್ಯಾಭ್ಯಾಸ ಕಳೆದವಾಯ್ತು. ನಾಳೆ ದಿವಸ ಅವ್ನು ಎಂಥ ಪ್ರಜಾಗವನೋ ಏನಾಗವನೋ ಗೊತ್ತಿಲ್ಲ. ಈ ಥರ ಮಕ್ಕಳನ್ನೂ ಕರ್ಕೊಂಡು ತೋಟ ಪಾಠ ಎಲ್ಲ ಸೇರ್ಕೊಂಬಿಟ್ರೆ ಈ ಥರ ಆದರೆ ಬದುಕು ಹೆಂಗೆ? ಹೆಚ್ಚಾಗ್ತಾ ಇರೋದ್ರಿಂದ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಇದು ಹೆಚ್ಚಾಗಿ ನಡೀತಾ ಇರುತ್ತೆ. ನಮಗೆ ಒಂದು ಮಾಹಿತಿ ಬರುವಷ್ಟರಲ್ಲಿ ತುಂಬ ತಡ ಆಗಿರುತ್ತೆ. ಕೆಲವರು ಪಾಪ ಗುಳೆ ಹೋಗ್ತಾ ಇರೋದು, ಊರು ಬಿಟ್ಟು ಹೋಗ್ತಾ ಇರೋದು, ಶಾಲೆಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು, ಅಂಗನವಾಡಿಯಲ್ಲಿ ಓದೋ ಮಕ್ಕಳನ್ನ ಬಿಡಿಸ್ಕೊಂಡು ಹೋಗ್ತಾ ಇರೋದು. ಮತ್ತೆ ಇದು ಒಂಥರ ರೆಪ್ಯುಟೇಷನ್ ವಿಷಯ ಕೂಡ ಆಗುತ್ತೆ. ಯಾಕಂದ್ರೆ ಗ್ರಾಮದಲ್ಲಿ ಅರ್ಬನ್ ಏರಿಯಾಸ್ನಲ್ಲಾದ್ರೆ ಒಬ್ರು ಪಕ್ಕದ ಮನೆಯವರು ಯಾರು ಅಂತ ಗೊತ್ತಿರೋದಿಲ್ಲ. ರೂರಲ್ ಏರಿಯಾಸ್ನಲ್ಲಿ ಒಂದೇನಾದ್ರೂ ಸಣ್ಣ ಇಶ್ಯೂ ಆದ್ರೂ ಕೂಡ ಇಡೀ ಊರಿಗೆ ಗೊತ್ತಾಗೋದ್ರಿಂದ ಅದು ಒಂದು ಮಾನನಷ್ಟ ತರ ಅವರು ತೆಗೆದುಕೊಂಡು ಒಂದು ಬೇಜಾರು ಮಾಡಿಕೊಂಡು ಬೇರೆ ಬೇರೆ ಕ್ರಮಗಳನ್ನ ತಗೊಳ್ಳೋದು ನೋಡ್ತಾ ಇದೀವಿ. ತುಮಕೂರು ಇನ್ಸಿಡೆಂಟ್ ಕೂಡ ತಮಗೆಲ್ಲ ಗೊತ್ತೇ ಇದೆ. ಸೊ ಆ ನಿಟ್ಟಿನಲ್ಲಿ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ ಈಗ ನಾವು ಒಂದು ಗ್ರಾಮ ಸಭೆ, ಪ್ರತಿಯೊಂದು ವಿಶೇಷ ಗ್ರಾಮ ಸಭೆ ಮಾಡಿ ಆ ಗ್ರಾಮ ಸಭೆಯಲ್ಲಿ ನಿರಂತರವಾಗಿ ಎವ್ರಿ ಗ್ರಾಮ ಸಭೆಯಲ್ಲಿ ಈ ತರದೇನಾದ್ರೂ ಅಲ್ಲಿ ಈ ತರ ಕಂಪನೀಸ್ ಬರ್ತಾ ಇದಾರ, ಆಪರೇಟ್ ಮಾಡ್ತಾ ಇದಾರೆ, ಯಾವ ಒಂದು ಇದ್ರ ಮೇಲೆ ಆಧಾರದ ಮೇಲೆ ಅಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳಿ ಒಂದ್ ಸ್ವಲ್ಪ ಡೀಪ್ ರಿವ್ಯೂ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಮೆಂಬರ್ಸು, PDO ಈ ರೀತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಟ್ಯಾಕಲ್ ಆದಾಗ ಏನಾಗುತ್ತೆ, ನಮಗೆ ಬರೋ ಅಷ್ಟರಲ್ಲಿ ಅದು ಅಲ್ಲಲ್ಲಿ ರಿಸಾಲ್ವ್ ಆಗ್ಬೇಕು. ಪ್ರತಿಯೊಂದು ಜಿಲ್ಲಾಧಿಕಾರಿ ಮತ್ತೆ SP ರಿಸಾಲ್ವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ನಮ್ಮ ಹತ್ರ ಬರೋ ಅಷ್ಟರಲ್ಲಿ ಅದು ಲೇಟ್ ಆಗಿರುತ್ತೆ. ಎರಡನೇದಾಗಿ ನಾವೀಗ ಒಂದು 4 ಅಧಿಕಾರಿಗಳ ಒಂದು ಎನ್ಕ್ವೈರಿ ಟೀಮ್ ಕೂಡ ಹಾಕಿದ್ದೀವಿ. ಅವ್ರಿಗೆ ಇಮಿಡಿಯೇಟ್ಲಿ ಒಂದು ವಾರದೊಳಗಡೆ ಈಗ ಬೇರೆ ಬೇರೆ ತಾಲೂಕಿನಲ್ಲಿ ಈ ತರ ಇನ್ಸ್ಟೆನ್ಸಸ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಎಷ್ಟು ರಿಪೋರ್ಟ್ ಆಗಿದೆ, ಮತ್ತೆ ನಮಗೆ ಜನಸಂಪರ್ಕ ಸಭೆಯಲ್ಲಿ ಮತ್ತೆ ಇಲ್ಲಿ ನಮಗೆ ಪಿಟಿಷನ್ಸ್ ಬಂದಿರೋದು ಕ್ರೋಢೀಕರಿಸಿಕೊಂಡು ಯಾವ ತರ ಸಂಸ್ಥೆಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ, ಟೋಟಲ್ ಇವಾಗ ಅದು ಅಧಿಕೃತ ಇರ್ಬೋದು ಅನಧಿಕೃತ ತಾಲೂಕು ವಾರು ನಾವು ಟೋಟಲ್ ಮಾಹಿತಿ ತೆಗೆದುಕೊಳ್ತಾ ಇದೀವಿ. ಹೋಬಳಿ ವಾರು, ಗ್ರಾಮ ಪಂಚಾಯತಿ ವಾರು, ಗ್ರಾಮವಾರು ನಾವೀಗ ಟೋಟಲ್ ಮಾಹಿತಿ ತಗೊಳ್ತಾ ಇದೀವಿ. 130 ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವ ರೀತಿದು ಈ ತರ ಫೈನಾನ್ಸ್ ಕಂಪನೀಸ್ ಆಪರೇಟ್ ಆಗ್ತಾ ಇದೆ, ಕೆಲವು ಕೋಆಪರೇಟಿವ್ ಬ್ಯಾಂಕ್ಸ್ ಮೇಲೂ ಕಂಪ್ಲೇಂಟ್ ಇದೆ. ಸೊ ಆಪರೇಟ್ ಆಗ್ತಾ ಇರುವಂತದ್ದು
ಅದರಲ್ಲಿ ಎಷ್ಟು ಸಂಸ್ಥೆಗಳ ಮೇಲೆ ಕಂಪ್ಲೇಂಟ್ ಇದೆ, ಯಾವ ನೇಚರ್ ಆಫ್ ಕಂಪ್ಲೇಂಟ್ ಇದೆ, ಅದಕ್ಕೆ ನಾವು ಏನು ಕ್ರಮಗಳನ್ನ ಯಾವ ಹಂತದಲ್ಲಿ ತೆಗೆದುಕೊಂಡಿದೆ, ಇನ್ನು ಕ್ರಮಗಳಿಗೆ ಏನಕ್ಕೆ ಬಾಕಿ ಇದೆ ಅಂತ ನಾವು ಒಂದು ಮಾಡ್ತಾ ಇದ್ದೀವಿ. ಸೊ ಒಂದು ವಾರದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನಂದೀಶ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಂದೀಶ್, ಈಗಾಗಲೇ ನ್ಯೂಸ್ 18 ಕನ್ನಡ ಈ ಸುದ್ದಿಯನ್ನು ಬಿತ್ತರಿಸಿತ್ತು. ನೀವು ಕೂಡ ಇಡೀ ಊರೇ ಯಾವ ರೀತಿಯಾಗಿ ನೂರಾರು ಕುಟುಂಬಗಳು ಅಲ್ಲಿ ಊರನ್ನೇ ಬಿಟ್ಟು ಬೇರೆ ಕಡೆ ಹೋಗಿರೋದು, ಎಲ್ಲಿದ್ದಾರೆ ಏನು ಗೊತ್ತಿಲ್ಲ, ಮಕ್ಕಳು ಶಿಕ್ಷಣ ಇಲ್ಲ, ಇಂತಹ ಒಂದು ವಿಚಾರವನ್ನು ಕೂಡ ವರದಿ ಮಾಡಿದ್ರಿ. ನ್ಯೂಸ್ 18 ವರದಿ ಆದ್ಮೇಲೆ ಏನೆಲ್ಲ ಬೆಳವಣಿಗೆಗಳು ಆಗಿದೆ ಈಗ ಅಲ್ಲಿ? ಇಂದು ಮಧ್ಯಾಹ್ನ ಈ ಬಗ್ಗೆ ನಮ್ಮ ನ್ಯೂಸ್ 18 ಕನ್ನಡ ವರದಿ ಮಾಡುತ್ತಂತೆ ಜಿಲ್ಲಾಧಿಕಾರಿಗಳು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರು ಸಹ ಗುಳೆ ಹೋಗಬಾರ್ದು, ಹೊರಗಡೆ ಹೋಗಬಾರ್ದು, ಮಕ್ಕಳನ್ನ ಕರ್ಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುತ್ತೆ. ಏನೇ ತೊಂದರೆ ಆದ್ರೂ ನಮ್ಮ ಕಚೇರಿಗಾಗಲಿ ಅಥವಾ ಎಸಿ ಕಚೇರಿಗಾಗಲಿ ತಹಸೀಲ್ದಾರ್ ಕಚೇರಿಗಳಿಗೆ ದೂರು ಕೊಡಿ, ನಿಮ್ಮ ಏನ್ ದೂರಿದೆ ಅದನ್ನ ನಾವು ಸರಿಪಡಿಸ್ತೀವಿ, ಯಾವುದೇ ತೊಂದರೆ ಆಗದ ನಿಮ್ಮ ಸಮಸ್ಯೆಯನ್ನ ಪರಿಹರಿಸ್ತೀವಿ ಅಂತ ಒಂದು ಅಭಯವನ್ನು ಕೊಟ್ಟಿದ್ದಾರೆ. ಯಾರು ಸಹ ಊರು ತೊಳಿಬಾರ್ದು, ಇದರಿಂದ ಸಮಾಜ ತೊಂದರೆ ಆಗುತ್ತೆ, ಹಾಗಾಗಿ ಯಾರು ಊರ್ ಬಿಟ್ಟು ಹೋಗಿಬಿಡಿ ಅಂತ ಹೇಳಿ ಒಂದು ಗ್ರಾಮವನ್ನು ತೊರೆದಿವೆ. ಆಗ ಆ ಒಂದು ಕುಟುಂಬಗಳಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಒಂದು 4 ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿದೆ. ಆ ತಂಡಗಳು ಇಡೀ ಜಿಲ್ಲೆನಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಕಂಪನಿಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಕಾರ್ಯನಿರ್ವಹಿಸ್ತವೆ, ಅವರು ಅಧಿಕೃತವೆ ಅನಧಿಕೃತವೆ, ಎಷ್ಟು ಬಡ್ಡಿ ಕೊಡ್ತಾ ಇವೆ, ಯಾವ ರೀತಿ ಬಡ್ಡಿ ವಸೂಲು ಮಾಡ್ತಾ ಇವೆ ಅನ್ನೋದ್ರ ಬಗ್ಗೆ ಒಂದು ವರದಿ ಕೊಡೋದಕ್ಕೆ ಹೇಳಿದ್ವಿ. ಆ ವರದಿ ಬಂದ ತಕ್ಷಣ ನಾವು ಒಂದು ವಿಶೇಷ ಗ್ರಾಮ ಸಭೆಗಳನ್ನ ಮಾಡಿ ಅಲ್ಲಿ ಯಾರು ಅಧಿಕೃತವಾಗಿ ಕೊಡ್ತಾ ಇದ್ದಾರೆ, ಯಾವ ಅನಧಿಕೃತ ಕೊಡ್ತಾರೆ, ಯಾವ ಆಧಾರದ ಮೇಲೆ ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡಿ ಗ್ರಾಮಸ್ಥರಿಗೆ ತಿಳುವಳಿಕೆ ಕೊಡುವಂತ ಒಂದು ಪ್ರಯತ್ನ ಮಾಡ್ತೀವಿ. ಜೊತೆಗೆ ಒಂದು ಗ್ರಾಮ ಪಂಚಾಯತಿನ ಒಂದು ಲಿಸ್ಟ್ ಅನ್ನ ಪ್ರದರ್ಶನ ಮಾಡ್ತೀವಿ. ಯಾವ ಫೈನಾನ್ಸ್ ಇಂದ ಇದರಿಂದ ಪಡಿಬೇಕು, ಯಾವ ಬಡ್ಡಿ RBI ಪ್ರಕಾರ ಎಷ್ಟು ಬಡ್ಡಿ ಇದೆ ಅದನ್ನ ಪ್ರದರ್ಶನ ಮಾಡ್ತೀವಿ. ಆ ಒಂದು ಇದನ್ನ ಇಟ್ಕೊಂಡು ಈ ಗ್ರಾಮಸ್ಥರು ಯಾವುದೇ ಇವರು ಕೂಲಿ ಕಾರ್ಮಿಕರಾಗಿರ್ಬೋದು, ಮಹಿಳೆಯರಾಗಲಿ, ಈ ಅನಧಿಕೃತ ಫೈನಾನ್ಸ್ ಕಂಪನಿಗಳಿಂದ ಅಥವಾ ಲೇವಾದೇವಿ ಸಾಲ ಪಡೆಯಕ್ಕೆ ಹೋಗಬಾರ್ದು, ಅಧಿಕೃತ ಬ್ಯಾಂಕ್ಗಳಿಂದ ಮತ್ತು ಇವರು ಸಹಕಾರ ಸಂಘಗಳಿಂದ ಸಾಲ ಪಡ್ಕೊಳ್ಳುವಂತ ಒಂದು ಇದನ್ನ ಮಾಡ್ಬೇಕು ಅಂತ ಒಂದು ಮನವಿ ಮಾಡ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಊರು ತೊರೆಯಬಹುದು, ನಾವು ನಿಮ್ ಜೊತೆ ಇದೀವಿ, ನಿಮ್ಗೆ ಏನೇ ಸಹ ಪ್ರಾಬ್ಲಮ್ ಇದ್ರೆ ನಿಮ್ಗೆ ಕಿರುಕುಳ ಕೊಟ್ರೆ ನಮ್ಮ ಹತ್ರ ಬಂದು ತಿಳಿಸಿ ಆ ಮೈಕ್ರೋ ಫೈನಾನ್ಸ್ ಜೊತೆ ಮಾತಾಡಿ ನಾವು ನಿಮ್ಮ ಸಮಸ್ಯೆನ ಪರಿಹರಿಸ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ನಮಿತಾ ಜೈನ್. ಓಕೆ, ಥ್ಯಾಂಕ್ ಯು ನಂದೀಶ್. ಡೀಟೇಲ್